ಬಾಕಿದು ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ಟೈಮೇ ಹೇಳುತ್ತೆ. ಬಟ್ ನಮಗೇನಂದರೆ ನಾನು ಯಾವಾಗಲೂ ನಮ್ಮ ಟೀಮ್ ಕೇಳ್ತಿದ್ದೀವಿ ತೋರಿಸಿದ ತಕ್ಷಣ ಮರ್ಯಾದೆ ಉಳಿಯುತ್ತಲ್ವ ಅಂದರೆ ಮರ್ಯಾದೆ ಉಳಿಯಂಗೆ ಸಿನಿಮಾ ಮಾಡಿದ್ದೀವಲ್ವ. ಅಂದರೆ ಹಾಗಾಗಿ ನಮ್ಮ ಕೆಲಸ ಯಾವತ್ತೂ ಇದನ್ನು ಈ ಥರ ಮಾರ್ಕೆಟ್ ಮಾಡಬೇಕು ಅಥವಾ ಈ ಥರದ್ದೊಂದು ಯೋಗ್ಯ ಬೆಲೆಯನ್ನು ಇದಕ್ಕೆ ಪಡ್ಕೋಬೇಕು ಅನ್ನೋದಕ್ಕಿಂತ ಒಂದು ಗೌರವ, ಹ್ಯಾವ್ ವಿ ಡೆಲಿವರ್ಡ್ ಸಮಥಿಂಗ್ ವಿಚ್ ಇಸ್ ರೆಸ್ಪೆಕ್ಟಬಲ್ ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿತ್ತು. ಆ ಕಾರಣಕ್ಕೆ ಸೈಕ್ಯಾಟ್ರಿ ವಿಷಯ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವಿಕಲ್ಪ ಅಂದರೆ ಸಂಕಲ್ಪಕ್ಕೆ ವಿರುದ್ಧ ವಿಕಲ್ಪ. ಸಂಕಲ್ಪದಲ್ಲಿ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ವಿಕಲ್ಪದಲ್ಲಿ ಈ ಕಥೆಯ ಲೀಡ್ಗೂ ಕೂಡ ಅಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ. ಅವ್ನ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು. ಇದು 3 ಟೈಮ್ ಲೈನಲ್ಲಿ ಹೋಗುತ್ತೆ ಸರ್ ಕತೆ. 1986, 2017, 2022 ಈ ಸ್ಕ್ರೀನ್ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ. ಬಟ್ ಅದನ್ನು ವಿತಿನ್, ಈಗ ಮಿಥುನ್ ಹೇಳ್ದಂಗೆ ಹೋಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯಲ್ಲಿ ವಿತಿನ್ 10 minutes 12 minutes ನಾವು ಅದನ್ನು ರಿವೀಲ್ ಮಾಡಿಬಿಡ್ತೀವಿ. ಓಕೆ ಇದನ್ನ ಅಲ್ಲೇ ಹೇಳಿದ್ದಾನೆ. ಸೊ ಈ ಥರದೊಂದು ಪ್ರಯತ್ನ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಎದೋಗ್ಬಿಡ್ತಾರೆ. ಇಲ್ಲ ಅಷ್ಟ್ರ ತನಕ ಕಾಯ್ಬೇಕಲ್ಲ ಸರ್. ಸರ್ ಯಾವುದೇ ಕಲೆಯ ಅನುಭವ ನಮ್ಮನ್ನು ವ್ಯಕ್ತಿಗತವಾಗಿ ಜೀವನವನ್ನು, ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗೆ ಕಲಿಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮ್ರಾಕ್ಕೂ ಇವತ್ತಿನ ಕ್ಯಾಮ್ರಾಕ್ಕೂ ಅಜಗಜಾಂತರ ಇದೆ. ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನನ್ನ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು. ಹಾಗಾಗಿ ಈ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು, ಇವೆಲ್ಲ ಕಲಿಕೆಯ ಭಾಗವಾಗಿ ಇದನ್ನು ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನು ಒಂದು ಸಾಲಿಡ್ ರಂಗಭೂಮಿ ನನಗೆ ಕಟ್ಕೊಡ್ತೀವಿ ಸರ್. ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಆಲ್ ಓವರ್. ಅಂದರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕ್ರೀನ್ಸ್ ನೋಡಿ, ಅಂದರೆ ಇಟ್ ಈಸ್ ನಮ್ಮ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ಟರ್ಮಿನಾಲಜಿ. ಕಾರ್ತಿಕ್ ಸರ್ ಹೇಳುವಾಗೆ ಎ ಕ್ಲಾಸ್ ಸಿನಿಮಾ ಅಂದರೆ ಒಂದು OTT ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಇದು ಕೇಳಿ ಹೇಳ್ತೀರ. ಹೌದು ಇದ್ದಾರೆ, ಅದಿದ್ದಾರೆ. ಮಾಲ್ಗಳನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಭೀತ್ ಮುರುವೆ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡೋದು ಸಿಗ್ತಾ ಇದೆ ಸರ್. ಮಾಡೋದೊಂದು ಅನುಭವ ಆದರೆ ಮಾರೋದು ಇನ್ನೊಂದು ಅನುಭವ ಅಂತ. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ, ಈಗ ಕಾಣಿಸ್ತಾ ಇದೆ. ಇವಾಗ ಸದ್ಯ 2 months ಬ್ರೇಕಲ್ಲಿ ಇದ್ದೀನಿ. ಬಟ್ ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಆಮೇಲೆ ಮಿಥುನ್ ಬಗ್ಗೆ ಇನ್ನೊಂದು ಹೇಳಿ ಒಂದು ವಿಷಯ ನಾನು ಶೇರ್ ಮಾಡಬೇಕು. ಮಿಥುನ್ ಒಂದು ದಿವಸ ನಾನು ಫೋನ್ ಮಾಡಿಬಿಟ್ಟು, ಮಿಥುನ್ ನಾಳೆ ಬೆಳಗ್ಗೆ ಒಂದು ಮಾಲ್ಗಣ್ಣು ಬೇಕು ಅಂತ ಕೇಳಿದೆ. ಆಫ್ ಸೀಸನ್ ಮಳೆಗಾಲದಲ್ಲಿ. ಸರ್ ಮಾಲ್ಗಣ್ಣು ಇರ್ತಾರೆ, ಇಲ್ಲ ಮಾಲ್ಗಣ್ಣು ಇಟ್ಬಿಟ್ಟು ಈ ಥರ ಇಟ್ಟರೆ ಶೂಟ್ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆ ಮಾಲ್ಗಣ್ಣಿನ ಫ್ಲೇವರ್ ಬೇಕು. ಮಾರನೇ ದಿವಸ ಬುದ್ಧಿವಂತಿಕೆ ನೋಡಿ, ಈ ವಿಲ್ ನೆವರ್ ಸೇ ನೋ ಟು ಎನಿಥಿಂಗ್. ಮಾರನೇ ದಿವಸ ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸರ್ CJ ಮಾಡೋಣ ಅಂತ ಅದೇ ಸರ್ ಹಣ್ಣು ಥರ ಕಾಣ್ಬೇಕು ತಾನೆ ಅಂತ. ಸೊ ಬಟ್ ನಾನು ಒಂದು ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್, ನಮ್ಮ ಟೀಮ್ ಸರ್ ಅವರೆಲ್ಲರೂ ನನ್ನ ಬಗ್ಗೆ ಮಾತಾಡಿದ್ರು. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಇಲ್ಲಿ ಒಡ್ಡಿನಗದ್ದೆ ಗಣಪತಿ ಹೆಗಡೆ ಇದ್ದಾರಲ್ಲ, ಇವರು ತಮ್ಮ ಎಂಟೈರ್ ಜೀವನವನ್ನು ಕಾಡು ಬೆಳೆಸೋದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಅವರು ವೈವಾಹಿಕ ಜೀವನವನ್ನು ನಡೆಸ್ತಾ ಇಲ್ಲ, ಬೈ ಚಾಯ್ಸ್ ನಕ್ಷತ್ರವನ ಅಂತ ಒಂದು 10,000 ಗಿಡಗಳನ್ನು ನೆಟ್ಟಿದ್ದಾರೆ. ಕಾಡಿಗೆ ಹೋಗಿ ತಾವೇ ಬೀಜಗಳನ್ನು ಆರಿಸ್ಕೊಂಡ್ಬಂದು ನೆಡ್ತಾರೆ. ನಮ್ಮ ನಾಗಶ್ರೀ ಹೆಬ್ಬಾರ್ ಅವರು, ನಾನು ಅವ್ರಿಗೆ ಅಂದಿದ್ದೆ ಪ್ರೊಮೋ ಶೂಟ್ ಮಾಡಿ ಅವ್ರ ಮನೆಗೆ ಹೋದರೆ, ಸರ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದಟ್, ಹೇಳ್ಬಿಡ್ತೀನಿ ಬಿಡಿ, ಕೊಟ್ಟಿಗೆ ಹೋಗಿ ಸಗಣಿ ತೆಗಿತಾರೆ, ಕಸ ಗುಡಿಸ್ತಾರೆ. ನಾನಂದೆ ಆ ಥರದಲ್ಲೇ ಪ್ರೊಮೋ ಶೂಟ್ ಮಾಡೋಣ ಅಂತ. ಅದಕ್ಕೆ ಬೇಡ ಸರ್, ಇಲ್ಲ ಹಂಗೆ ಸರಿ ಅಂತ. ವಿ ಆರ್ ಪ್ಲಾನ್ ಟು ಶೂಟ್ ದಟ್ ಪ್ರೊಮೋ. ಬೇರೆ ಅವ್ರ ಮನೆಗೆ ಹೋದರೆ ದನ ಸಗಣಿ ತೆಗಿತಾರೆ. ಆ ಥರದ್ದು. ಅಂದರೆ ನೀವು ಅವಾಗಲೇ ಕೇಳಿದ್ರಲ್ಲ ಸರ್, ರಂಗಭೂಮಿ ನಮಗೆ ಹೆಲ್ಪ್ ಮಾಡೋದು ಅಂದರೆ ನಮಗೆ ವ್ಯಕ್ತಿಗತವಾಗಿ ಇವಾಲ್ವ್ ಆಗೋದಕ್ಕೆ ನಮ್ಗೆ ತುಂಬ ಸಹಾಯ ಮಾಡೋದು. ಇನ್ನು ಇಂದಿರಾ ಮೇಡಮ್ ಅವರ ಪ್ರೊಡಕ್ಷನ್ ಸಪೋರ್ಟ್ ಅಕ್ರಾಸ್ ತುಂಬ ಹೆಲ್ಪ್ಫುಲ್ ಆಯಿತು. ನೋ ಕ್ವೆಶನ್ಸ್ ಆಸ್ಕ್, ಓಕೆ ಎಷ್ಟು ಬೇಕು ಅದನ್ನೆಲ್ಲ ರಿಲೀಸ್ ಮಾಡುವಂಥದ್ದು. ಆಮೇಲೆ ಹರಿಣಿ ಮೇಡಮ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ನಮಗೆ ಬರೆಯೋರಿಗೆ ನಮ್ಮ ಕೂಸು ಚೆನ್ನಾಗಿದೆ, ನಾವೇನೋ ಡಿಫ್ರೆಂಟಾಗಿ ಬರೆದಿದ್ದೀವಿ ಅಂತಲೇ ಅನಿಸುತ್ತೆ.
ಇಲ್ಲ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಕಾಟಾನು ಕೊಟ್ಟಿದ್ದೀನಿ ಮ್ಯಾಮ್ಗೆ ಮ್ಯಾಮ್ ಇದು ಹಿಂಗೆ ಬೇಕು ಇಲ್ಲ ಹಿಂಗಲ್ಲ ಇದು ಎಮೋಷನ್ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ಗಳಿಗೂ ಒಂದು ಈ ಎಮೋಷನಲ್ ಅವರ್ಸಿಟಿ ಇರುತ್ತೆ, ತುಂಬ ಭಾವುಕರಾಗಿ ಮಾತಾಡೋಲ್ಲ ಅವರು, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಎಟ್ ಕಂಪ್ಯಾಷನ್ ಒಂದು ಕರುಣೆ ಇರುತ್ತೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ನ ತುಂಬ ನೀವು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ತಡ್ಕೊಂಡಿದ್ದಕ್ಕೆ. ಆಮೇಲೆ ಮ್ಯೂಸಿಕ್ ಸಂವತ್ಸರ, ನೀವು ಇನ್ನೂ ಮುಂದೆ ಕೇಳ್ತಾ ಹೋಗ್ತೀರಾ. ಅವ್ರು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಇಸ್ ಡನ್ ಅ ಫೆನಾಮಿನಲ್ ಜಾಬ್. ಅವರು 3 ವರ್ಷ ವಯಸ್ಸಿದ್ದಾಗಿಂದ ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡ್ತಾರೆ, 7 ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ. ಸೊ ಅದ್ಭುತವಾದ ಮ್ಯೂಸಿಕನ್ನು ಕಟ್ಕೊಟ್ಟಿದ್ದಾರೆ. ಕೌಂಡಿನ್ಯ, ಥ್ಯಾಂಕ್ ಯು ಫಾರ್ ಯುವರ್ ಲಿರಿಕ್ಸ್. ಆ್ಯಂಡ್ ಡೇವಿಡ್, ಜಯಂತ್, ಪೂಜಾ, ಸ್ವರೂಪ್, ಯು ಹ್ಯಾವ್ ಡನ್ ಎಕ್ಸೆಪ್ಷನಲಿ ವೆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ಮೈ. ಐ ಹ್ಯಾವ್ ಟಾರ್ಚರ್ಡ್ ಎವ್ರಿಬಡಿ ಲಿಟ್ರಲಿ, ಬಿಕಾಸ್ ನಾನು 3 ವರ್ಷ ಹಿಂದೆ ಸ್ಕ್ರಿಪ್ಟ್ ಬರೆದಾಗಲೇ ಐ ಹ್ಯಾಡ್ ಕ್ಲಾರಿಟಿ. ಇದೇ ವಿ ಹ್ಯಾವ್ ಡನ್ ಕ್ಯಾರಿಕೇಚರ್ಸ್, ಪೇಂಟಿಂಗ್ಸ್, ಈ ಕ್ಯಾರೆಕ್ಟರ್ ಇದೇ ಥರ ಕಾಣಬೇಕು, ಇದೇ ಥರ ನೋಡಬೇಕು, ಇದೇ ಥರದ ಬಾಡಿ ಲ್ಯಾಂಗ್ವೇಜ್. ಈಗ ಮ್ಯಾಮ್ಗೆ ಒಂದು ಕಾಟ ಕೊಟ್ಟಿದ್ದೆ, ಮ್ಯಾಮ್ ನೀವು ಸುಮ್ಮನೆ ಮಾತಾಡೋಕ್ಕಿಂತ ಕಾಫಿ ಕುಡಿದು ಕೆಳಗಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಮಾತಾಡಿದ್ವಿ. ಇಟ್ ವಾಸ್ ಲೈಕ್ ಎಲ್ಲಿಂದ ತಗೊಬರ್ತೇವೆ, ಬಟ್ ಶಿ ಡೆಲಿವರ್ಡ್ ಇಟ್ ಸೋ ಬ್ಯೂಟಿಫುಲಿ. ಅಷ್ಟು ಸುಂದರವಾಗಿ ಅದನ್ನು ಮಾಡಿದ್ರು. ಆ ಇರಿಟೇಷನ್, ಸೀರಿಯಸ್ ಡೈಲಾಗ್ಸ್, ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಕಾಫಿ ಇಷ್ಟ ಆಗ್ತಿಲ್ಲ, ಸೊ ಇದನ್ನೆಲ್ಲ ಐ ಥಿಂಕ್ ಥ್ಯಾಂಕ್ ಯು ಫಾರ್ ಬೀಯಿಂಗ್, ಅವ್ರಿಗೆ ತುಂಬ ಈಸಿ ಅದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸ್ಟ್ರಾಂಗ್ ಪಾರ್ಟ್ ಆಫ್ ದ ಟೀಮ್. ಸೊ ಹೌದು, ಅದೀಗ ಅನ್ನಿಸ್ತು. ಹೌದು, ಅಲ್ಲಿ ತಲೆ ಕೂದಲು ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ಹೌದು, 3 ಕಣ್ಣು. ಹೌದು, 3 ಕಣ್ಣು. ಆ್ಯಕ್ಚುಲಿ 3 ಕಣ್ಣು ಇಟ್ಟಿದ್ದು ಕೂಡ ರೋಡ್ ಸೈಡ್ ವಿಲೇಜ್ ಪ್ರವೀಣ್ ಅವ್ರು ಮಾಡಿದ್ದವರು. 3 ಕಣ್ಣಿಗೂ ಒಂದು ವ್ಯಾಖ್ಯಾನ ಇದೆ ಸಿನಿಮಾದಲ್ಲಿ ನೀವು ನೋಡ್ತಾ ಹೋದಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಬಿ ಹ್ಯಾಪಿ ಟು ಟೇಕ್ ಎನಿ ಕ್ವೆಶನ್ಸ್. ಇಲ್ಲಾಂದರೆ ನಾನು ಜೋಗಿ ಸರ್ಗೆ, ಅವರು ಒಂದು ಸ್ವಲ್ಪ ಸಿನಿಮಾದ ಭಾಗವನ್ನು ನೋಡಿದ್ರು, ಹಾಗಾಗಿ ಅವ್ರಿಗೇನು ಅನಿಸ್ತು ದಯವಿಟ್ಟು ಸರ್ ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.